ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ. ಇವತ್ತೊಂದು ಮಶ್ರೂಮ್ ಬಿರಿಯಾನಿ ಮಾಡೋಣ. ಅದಕ್ಕೆ ಒಂದು 100-105 ಗ್ರಾಮು ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 5-6 ಸಲ ತೊಳೆದ್ಬಿಟ್ಟು. ಹಾಗೆ ಪುದೀನ ತೊಗೊಂಡಿದ್ದೀನಿ, ಒಂದು ಹಿಡಿಯುವಷ್ಟು, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈರುಳ್ಳಿ ಒಂದು 4-5 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 5-6 ಸೀಳು ಇಟ್ಕೊಂಡಿದ್ದೀನಿ. ಮತ್ತು ರುಬ್ಬೋದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಫುಲ್ಲು. ಆಮೇಲೆ ಶುಂಠಿ, ಒಂದು ದಪ್ಪ ಅದು ಶುಂಠಿ ತೊಗೊಂಡಿದ್ದೀನಿ. ಹಾಗೆ 2 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಮೊಸರು, ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪೌಡರು, ಜೀರಾ ಪೌಡರು, ರೆಡ್ ಚಿಲ್ಲಿ ಪೌಡರು, ಮತ್ತು ರುಚಿ ತಕ್ಕಷ್ಟು ಉಪ್ಪು. ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನಿಮಗೆ ಕಲರ್ ಬೇಕಂದರೆ ಸ್ವಲ್ಪ ಇದನ್ನು ತೊಗೊಳ್ಳಿ. ಹಾಗೆ ಎಣ್ಣೆ ತೊಗೊಂಡಿದ್ದೀನಿ, ಮತ್ತು ಮಸಾಲೆಗಳು ಪಲಾವ್ ಎಲ್ಲ ತೊಗೊಂಡಿದ್ದೀನಿ. ಒಂದು ಚಕ್ಕೆ ತೊಗೊಂಡಿದ್ದೀನಿ, ಶಾಜೀರ ಅಂತ ಸಿಗುತ್ತೆ, ಶಾಜೀರ 4 ಏಲಕ್ಕಿ, 6 ಲವಂಗ, ಮತ್ತು ಜಾಪತ್ರೆ ತೊಗೊಂಡಿದ್ದೀನಿ, ಮರಾಠಿ ಮಗ್ಗು, ಮತ್ತು ಒಂದು ಕಾಡು ಇದು ಅಂತ ಹೇಳ್ತಾರೆ, ಏನು ಏಲಕ್ಕಿ ಅಂತ ಹೇಳ್ತಾರೆ, ಅದೊಂದು, ಮತ್ತು ಅನಾನಸ್ ಹೂವು ಅಂತ ಹೇಳ್ತಾರೆ. ಇಷ್ಟನ್ನು ತೊಗೊಂಡಿದ್ದೀನಿ. ಜೊತೆಗೆ ತುಪ್ಪ ಫ್ರೆಂಡ್ಸ್. ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಇದಕ್ಕೆ ಇವಾಗ 1 ಸೌಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. 1 ಸೌಟು ಇಲ್ಲ 2 ಸೌಟು ಎಣ್ಣೆ ಹಾಕ್ಕೊಳ್ಳಿ. ನಾನು 2 ಸೌಟು ಹಾಕ್ಕೊಳ್ತೀನಿ. 2 ಸೌಟು ಹಾಕ್ಕೊಳ್ತಾಯಿದ್ದೀನಿ. 2 ಸೌಟು ಅಂದರೆ ಒಂದು 5-6 ಚಮಚ ಆಗುತ್ತೆ ಫ್ರೆಂಡ್ಸ್. ನೋಡಿ, ತುಪ್ಪ ಹಾಕ್ಕೊಳ್ತಾಯಿದ್ದೀನಿ. 4 ಏಲಕ್ಕಿ ಹಾಕ್ಕೊಳ್ತಾಯಿದ್ದೀನಿ, ಮತ್ತು ಲವಂಗ 5-6 ಲವಂಗಗಳು, ಮತ್ತು ಮರಾಠಿ ಮಗ್ಗು, ದೊಡ್ಡದೊಂದು ಚಕ್ಕೆ, ಜಾಪತ್ರೆ, ಅನಾನಸ್ ಹೂವು, ಮತ್ತು ಕಾಡೇಲಕ್ಕಿ ಅಂತ ಹೇಳ್ತಾರೆ ಅದು, ಮತ್ತು ಪಲಾವ್ ಎಲೆ, ಮತ್ತು ಶಾಜೀರ. ನೋಡಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಈ ಟೈಮ್ನಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಮತ್ತು ಪುದೀನ, ಕೊತ್ತಂಬರಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಹಾಗೆ ಈ ಟೊಮೊಟೊನೂ ಹಾಕ್ಬಿಡ್ತೀನಿ ನಾನು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲ ಮಸಾಲೆ ಎಣ್ಣೆ ಬಿಟ್ಕೊಳ್ತಾ ಇದೆ. ಈ ಹಂತದಲ್ಲಿ ಡ್ರೈ ಮಸಾಲಾನ ಸಿಮ್ಮಲ್ಲಿ ಇಟ್ಕೊಂಡು ಡ್ರೈ ಮಸಾಲ ಹಾಕ್ತಾಯಿದ್ದೀನಿ ನಾನು. ಇವಾಗ ಜೀರಾ ಪೌಡರ್ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಚಮಚ, ಮತ್ತು ಧನಿಯಾ ಪೌಡರು ಒಂದು ಅರ್ಧ ಚಮಚ ಹಾಕ್ಕೊಳ್ತಾಯಿದ್ದೀನಿ. ಖಾರದ ಪುಡಿನೂ ಅಷ್ಟೇ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಆಲ್ರೆಡಿ, ಅದರಿಂದ ಇದು ಒಂದು ಅರ್ಧ ಚಮಚ ಹಾಕ್ಕೊಳ್ತಾಯಿದ್ದೀನಿ. ಗರಂ ಮಸಾಲ ಒಂದು 1/4 ಟೀ ಸ್ಪೂನಷ್ಟು, ಮತ್ತು ಅರಿಶಿನ ಪುಡಿ ಸ್ವಲ್ಪ, ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತ ಹೇಳಿದ್ನಲ್ಲ, ಅದನ್ನು ಅಷ್ಟೇ 1 ಚಮಚ ಕಲ್ಲರ್ಗೆ ಹಾಕ್ತಾಯಿದ್ದೀನಿ. ನಂತರ 150 ಗ್ರಾಮಷ್ಟು ಮೊಸರು ಇದೆ, ಈ ಮೊಸರನ್ನೂ ಹಾಕ್ತಾಯಿದ್ದೀನಿ ಇದರಲ್ಲಿ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋಣ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಆಯಿಲ್ ಬಿಟ್ಕೊಂಡಿದೆ. ಈ ಟೈಮ್ನಲ್ಲಿ ಮಶ್ರೂಮ್ನ 5-6 ಸರಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ. ಇದು ಹಾಗೆ ಒಂದು ಕಡೆ ನಾನು ಏನು ಮಾಡಿದ್ದೀನಿ, ನೀವು ಕೋಲ್ಡ್ ವಾಟರ್ ಬೇಕಾದರೂ ಹಾಕ್ಕೋಬೋದು. ಹಾಕಿ ಸ್ವಲ್ಪ ಟೈಮ್ ಕುದಿಸ್ಬೇಕಾಗುತ್ತೆ. ಅದಕ್ಕೆ ನಾನು ಮಾಡಿದ್ದೀನಿ, ಈ ಗ್ಲಾಸಲ್ಲೇ ಅಕ್ಕಿ ತೊಗೊಂಡಿರಲ್ಲ 2 ಗ್ಲಾಸು, ಅದಕ್ಕೆ ಇದರಲ್ಲಿ 4 ಗ್ಲಾಸ್ ನೀರನ್ನ ಪಕ್ಕದಲ್ಲಿ ನಾನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಆ ಕುದೀತಾ ಇರೋ ನೀರನ್ನು ಇದರಲ್ಲಿ ಹಾಕ್ತೀನಿ ನಾನು. ಇದರಲ್ಲಿ ಹಾಕಿದ್ರೆ ಬೇಗ ಆಗುತ್ತೆ, ಮತ್ತು ಬಿಡಿ ಆಗುತ್ತೆ. ನೀವು ಕೋಲ್ಡ್ ವಾಟರ್ ಹಾಕಿದ್ರೆ ಸ್ವಲ್ಪ ಟೈಮ್ ಕುದಿಸ್ಬೇಕಾಗತ್ತೆ. ಆಮೇಲೆ ಈ ಮಶ್ರೂಮ್ ಎಲ್ಲ ಚೆನ್ನಾಗಿ ಬಂದ್ಬಿಟ್ಟು ಬಾಯಿಗೆ ಸಿಗೋದಿಲ್ಲ. ಓಕೆನಾ? ನೀರನ್ನ ನೀವು ಪಕ್ಕದಲ್ಲಿ ಕುದಿಸ್ಕೊಂಡಿದ್ರಲ್ಲಿ ಹಾಕಿದ್ರೆ ಬೇಗ ಕಡಿಮೆ ಟೈಮ್ನಲ್ಲಿ ಬೇಗ ಇದು ಕುದಿಯೋಕ್ಕೆ ಬರುತ್ತೆ. ಆಗ ನಾವು ನೆನೆಸಿಟ್ಟಿರೋದು ಒಂದು 10 ನಿಮಿಷ ನೆನೆಸಿಟ್ರೆ ಸೋನಾ ಮಸೂರಿ ಅಕ್ಕಿನ ಇಲ್ಲ ಬಾಸುಮತಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಸೋನಾ ಮಸೂರಿ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಇದರಲ್ಲಿ ಹಾಕಬೇಕಾಗತ್ತೆ. ಇವಾಗ ಸ್ವಲ್ಪ ಕುದೀಲಿ, ಬಿಟ್ಬಿಡೋಣ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ನೋಡಿ ನೀರು ಕುದೀತಾ ಇದೆ. ಇವಾಗ ನೆನೆಸಿಟ್ರು ಅಂತ ಅಕ್ಕಿ ಹಾಕ್ತಾಯಿದ್ದೀನಿ ನಾನು. ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಸೋನಾ ಮಸೂರಿ ಅಕ್ಕಿನ. ಮತ್ತು 4 ಗ್ಲಾಸ್ ನೀರು, 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು. ಇವಾಗ ಮಿಕ್ಸ್ ಮಾಡೋಣ. ನೋಡಿ, ಮಿಕ್ಸ್ ಮಾಡಿಬಿಟ್ಟು
ಕರೆಕ್ಟಾಗಿದೆ. ಈಗ ಈ ಹಂತದಲ್ಲಿ ಅರ್ಧ ನಿಂಬೆಹಣ್ಣನ್ನು ನಾನು ಕಟ್ ಮಾಡಿಬಿಟ್ಟು ರಸ ತೆಗೆದಿಟ್ಕೊಂಡಿದ್ದೆ. ಇವಾಗ ಆ ರಸ ಇದ್ರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕುದೀಲಿ, ಅಕ್ಕಿ ಇದಾಗೋವರೆಗೂ ಕುದಿಬೇಕು. ನೋಡಿ ಅಕ್ಕಿ ಎಲ್ಲ ಮೇಲೆ ಬರುತ್ತಲ್ವ, ಆ ಥರ ಕುದ್ರೆ ಅನ್ನ ಬಿಡಿ ಬಿಡಿ ಆಗಿರುತ್ತೆ ಫ್ರೆಂಡ್ಸ್. ಯಾವತ್ತೂ ನೀವು ಹಾಕಿದ ತಕ್ಷಣ ಅಕ್ಕಿನ ತಕ್ಷಣ ಲಿಡ್ ಕ್ಲೋಸ್ ಮಾಡಬೇಡಿ, ಆಯಿತಾ. ಇವಾಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನೋಡಿ ಅಕ್ಕಿ ಎಲ್ಲ ಮೇಲೆ ಬರ್ತಾಯಿದೆ ಅಲ್ವಾ, ಆ ಥರ ಮೇಲೆ ಬಂದ ನಂತರ ನೀವು ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಬರ್ಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಏರ್ ಹೋಗಿದೆ. ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.